ನಿಮ್ಮ ಮೊಬೈಲಲ್ಲೇ NSP ಸ್ಕಾಲರ್ಶಿಪ್ನ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ, ರಿಜಿಸ್ಟರ್ ಮಾಡೋದು ಹೇಗೆ ನಾನು ತಿಳಿಸ್ಕೊಡ್ತೀನಿ. ನಿಮ್ಮ ಫೋನಲ್ಲಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು NSP OTR ಅನ್ನೋ ಆ್ಯಪ್ನ ಇನ್ಸ್ಟಾಲ್ನ ಮಾಡ್ಕೋಬೇಕಾಗುತ್ತೆ. ನಾನು ಇನ್ಸ್ಟಾಲ್ ಆಗಿರೋದ್ರಿಂದ ಅಪ್ಡೇಟ್ನ ಕೇಳ್ತಾ ಇದೆ, ಅಪ್ಡೇಟ್ನ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಆ್ಯಪ್ ಬಂದು ಆಧಾರ್ ಫೇಸ್ RD ಅಂತ ಅಂದ್ಬಿಟ್ಟು ಇದು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ಎರಡು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡ್ತಾ ಇರ್ಬೋದು ಅಪ್ಡೇಟ್ ಮಾಡ್ಕೊತಾನೆ, ಎರಡು ಇನ್ಸ್ಟಾಲ್ ಆಗಿದೆ, ಅಪ್ಡೇಟ್ನ ಮಾಡ್ಕೊಂಡಿದ್ದೀನಿ. ಇವಾಗ ನಿಮ್ಮ ಫೋನಲ್ಲಿ ಹೋಗ್ಬಿಟ್ಟು NSP OTR ಆ್ಯಪ್ ಇದೆಯಲ್ಲ, OTR ಆ್ಯಪ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಓಪನ್ ಆಗಿದ ತಕ್ಷಣ ನೋಡ್ತಾ ಇದ್ದಲ್ಲ ವೆಲ್ಕಮ್ ಅಂತ ತೋರಿಸುತ್ತೆ. ಇಲ್ಲಿ ಲಾಗಿನ್, ರಿಜಿಸ್ಟ್ರು ಎಲ್ಲ ಪ್ರತಿಯೊಂದು ಕೂಡ ಐತೆ. ಇವಾಗ ರಿಜಿಸ್ಟರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೋಡ್ತಾ ಇದ್ದಾರೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ 4 ಸ್ಟೆಪ್ ಕೂಡ ಫಿನಿಶ್ ಮಾಡ್ಕೋಬೇಕಾಗುತ್ತೆ. ಇದು ಡೀಟೇಲಾಗಿ ವಿಡಿಯೋ ಕೂಡ ನಾನು ಹಾಕಿದ್ದೀನಿ, ಹೋಗಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಬೋದು. ಇಲ್ಲಿ ಲಾಸ್ಟ್ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟರೆ ಇವಾಗ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಏನು ಮೊಬೈಲ್ ನಂಬರ್ ಕೊಡಬೇಕು ಅಂತಿದ್ದೀರಲ್ಲ ಆ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಇಲ್ಲಿ ಸೆಂಡ್ OTP ಅಂತಿದ್ದಿಲ್ಲ, ಸೆಂಡ್ OTP ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ಒಂದು OTP ಹೋಗುತ್ತೆ. ಏನು ಮೊಬೈಲ್ ನಂಬರ್ ಕೊಟ್ಟಿದ್ದಲ್ಲ ಆ ನಂಬರ್ 6 ನಂಬರ್ಸ್ ಅಂತ OTP ಅಥವಾ OTPನ ಹಾಕ್ಕೊಂಡು ಕೆಳಗಡೆ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಾ ಇದೆಯಲ್ಲ ಕ್ಯಾಪ್ಚರ್ ಕೋಡ್ನ ಹಾಕೋಬೇಕಾಗತ್ತೆ. ಅದೇ ಯಾವ ರೀತಿ ಇದೆಯೋ ಅದೇ ರೀತಿನ ಎಂಟರ್ನ ಮಾಡಿಕೊಂಡು ಇಲ್ಲಿ ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ ನೆಕ್ಸ್ಟ್ KYCಗೆ ಹೋಗಿದೆ. ನೆಕ್ಸ್ಟ್ KYCಯಲ್ಲಿ ಏನೇನು ಚೇಂಜಸ್ ಮಾಡೋಕೆ ಹೋಗ್ಬಿಡಿ. ಯಾವ ಆಧಾರ್ ಕಾರ್ಡ್ ಅಂತ ಇದೆಯಲ್ಲ ಅಲ್ಲೇ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟರೆ ಇದರ ಕನ್ಸೆಂಟ್ ಕೇಳುತ್ತೆ. ಕನ್ಸೆಂಟ್ ಎಲ್ಲ ಎಗಿದೆ ಅಂತ ಕೊಟ್ಟು ಕೆಳಗಡೆ ಇದು ನಿಮ್ಮ ಫೇಸ್ ಅಥೆಂಟಿಕೇಶನ್ ಕೇಳುತ್ತೆ. ಫೇಸ್ ಅಥೆಂಟಿಕೇಶನ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ನಿಮ್ಮ ಬ್ಯಾಂಕ್ ಮ್ಯಾಪಿಂಗ್ ಕೂಡ ಆಗಿದೆ, ಯಾವ ಬ್ಯಾಂಕ್ ಲಿಂಕ್ ಆಗಿದೆ ನಿಮಗೆ ಆಧಾರ್ ಕಾರ್ಡ್ ಮ್ಯಾಪ್ ಆಗಿದೆ ಅಂತ ಕೂಡ ತೋರಿಸುತ್ತೆ. ನಿಮ್ಮ ಡೀಟೇಲ್ ಎಲ್ಲ KYC ಆಗಿ ಆಧಾರ್ ಕಾರ್ಡಲ್ಲಿ ಇರೋವಂಥ ಡೀಟೇಲ್ ನಿಮ್ಮ ಹೆಸರು, ಫೋಟೋ, ಡೇಟ್ ಆಫ್ ಬರ್ತ್ ಪ್ರತಿಯೊಂದು ಅಡ್ರೆಸ್ ಸಮೇತ ನೀಟಾಗಿ ಬಂದಿರುತ್ತೆ. ಇಲ್ಲಿ ಕೆಳಗಡೆ ನಿಮ್ಮ ತಂದೆ ತಾಯಿ ಹೆಸರನ್ನ ಹಾಕ್ಕೋಬೇಕಾಗುತ್ತೆ. ಎಂಟರ್ ಡೀಟೇಲ್ಸಲ್ಲಿ ನಿಮ್ಮ ತಾಯಿ ಹೆಸರು ಮತ್ತು ನಿಮ್ಮ ತಂದೆ ಹೆಸರನ್ನ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಎಂಟರ್ ಮಾಡ್ಕೊಂಡು ಲಾಸ್ಟಲ್ಲಿ ಕೆಳಗಡೆ ಇಮೇಲ್ ID ಕೂಡ ಕೇಳ್ತಾ ಇದೆ. ಇಮೇಲ್ ID ಕೂಡ ಅಪ್ಡೇಟ್ ಆಗಬೇಕಾಗಲ್ಲ. ಮ್ಯಾಪಿಂಗ್ ಆಗಿಲ್ಲ ಅಂತ ಅಂದಾಗ ನಿಮಗೆ ಅಲ್ಲಿ ತೋರಿಸೋದಿಲ್ಲ, ಮ್ಯಾಪ್ ಆಗಿಲ್ಲ ಅಂತ ತೋರಿಸುತ್ತೆ. ಯಾವುದು ಲಿಂಕ್ ಆಗಿಲ್ಲ ಅಂದಾಗ ಮ್ಯಾಪಿಯಲ್ಲಿ NSPಯಲ್ಲಿ ಲಿಂಕ್ ಆಗಿಲ್ಲ ಅಂತ ತೋರಿಸುತ್ತೆ. ಲಿಂಕ್ ಆಗಿಲ್ಲ ಅಂದಾಗ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕಾಗಲ್ಲ. ನೋಡ್ತಾ ಇರ್ಬೋದು KYC ಆಗಿದೆ ನಿಮ್ಮ, ಇಲ್ಲಿ ನೋಡ್ತಾ ಇದ್ದಲ್ಲ OTR ನಂಬರ್ ಕೂಡ ರಿಜಿಸ್ಟರ್ ಆಗಿ ನಿಮ್ಮ OTR ನಂಬರ್ ಬಂದಿದೆ. ಇವಾಗ OTR ನಂಬರು ನಿಮಗೆ ಜಸ್ಟ್ OTR ನಂಬರ್ ತೊಗೊಳ್ಬೇಕು. ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ದಲ್ಲ ಆ ನಂಬರ್ಗೆ ಪಾಸ್ವರ್ಡ್ ಕೂಡ ನಿಮಗೆ ಬಂದಿರುತ್ತೆ ಮೆಸೇಜಲ್ಲಿ. ಆ ಪಾಸ್ವರ್ಡ್ನ ಇಲ್ಲಿ ಹಾಕೋಬೇಕಾಗುತ್ತೆ. ಲಾಗಿನ್ ಅಂತ ಕೊಟ್ಟು ಲಾಗಿನಲ್ಲಿ ನಿಮ್ಮ OTR ನಂಬರ್ನ ಹಾಕ್ಕೊಂಡು ಪಾಸ್ವರ್ಡ್ ಏನು ಬಂದಿರುತ್ತಲ್ಲ ಮೊಬೈಲಲ್ಲಿ ಆ ಬಂದಿರೋಂಥ ಪಾಸ್ವರ್ಡ್ನ ನಿಮ್ಗೆ ಹಾಕೋಬೇಕಾಗುತ್ತೆ. ಸಿಸ್ಟಮ್ ಜನ್ರೇಟ್ ಆಗಿರೋಂಥ ಪಾಸ್ವರ್ಡ್ನ ಹಾಕ್ಕೊಂಡು ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿನ ಹಾಕೋಬೇಕಾಗುತ್ತೆ. ಪಾಸ್ವರ್ಡ್ನ ಹಾಕ್ಕೊಂಡು ಕೆಳಗಡೆ ಲಾಗಿನ್ ಅಂತ ಇದೆಯಲ್ಲ ಲಾಗಿನ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಲಾಗಿನ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ನೆಕ್ಸ್ಟು ನಿಮಗೆ ಪಾಸ್ವರ್ಡ್ ಚೇಂಜ್ ಮಾಡ್ಕೊಳ್ಳಿ ಅಂತ ಕೊಡುತ್ತೆ. ಪಾಸ್ವರ್ಡ್ ರೀಸೆಟ್ ಮಾಡ್ಕೊಳಕ್ಕೆ ನೆಕ್ಸ್ಟ್ ಆಪ್ಷನ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಕರೆಂಟ್ ಪಾಸ್ವರ್ಡ್ ಏನಿರುತ್ತಲ್ವ ನಿಮ್ಮ ಸಿಸ್ಟಮ್ ಜನ್ರೇಟ್ ಆಗಿರೋಂಥ ಪಾಸ್ವರ್ಡ್ನ ಇಲ್ಲಿ ಹಾಕೋಬೇಕಾಗುತ್ತೆ. ಫಸ್ಟ್ ಒನ್ನಲ್ಲಿ. ಸೆಕೆಂಡ್ ನಿಮಗೆ ನೀವು ಹೊಸ ಪಾಸ್ವರ್ಡ್ನ ಹಾಕೊಳ್ಳಿ. ಹೊಸ ಪಾಸ್ವರ್ಡ್ ಹಾಕ್ಕೊಬೇಕಂದ್ರೆ ಯಾವ ರೀತಿ ಇರಬೇಕು ಅನ್ನೋದನ್ನ ಕೆಳಗಡೆ ಕೊಡಲಾಗಿದೆ, ಯಾವ ರೀತಿ ಇರಬೇಕು ಅಂತ ಅಂದ್ಬಿಟ್ಟು ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್, ಸ್ಪೆಷಲ್ ಕ್ಯಾರೆಕ್ಟರ್ಸ್, ನಂಬರ್ಸ್ ಪ್ರತಿಯೊಂದು ಕೂಡ ಮಿಕ್ಸ್